ಇವತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಬಹಳ ಇಷ್ಟಪಟ್ಟು ತಿನ್ನುವಂತಹ ಒಂದು ಅಡುಗೆ ಮೆಂತ್ಯ ಸೊಪ್ಪು ಹಾಗೂ ತೊಗರಿಬೇಳೆ ಹಾಕಿ ಮಾಡಿರುವಂಥದ್ದು. ಇದನ್ನು ಬಿಸಿ ಅನ್ನ ಅಥವಾ ಚಪಾತಿ ಜೊತೆ ಬೇಕಾದರೂ ಬಡಿಸ್ಬೋದು. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೆಂತ್ಯ ಸೊಪ್ಪಿನ ದಾಲ್ ಮಾಡೋದಕ್ಕೆ ಮೊದಲಿಗೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ಒಂದು 2 ಗಂಟೆ ನೆನೆಸಿಡಬೇಕು. ನೆನೆಸೋದು ಆಪ್ಷನಲ್ಲು, ಬೇಯಿಸೋದಕ್ಕೆ ಸುಲಭ ಆಗುತ್ತೆ ಅಂತ ನೆನೆಸಿಟ್ಟಿದ್ದೀನಿ ಅಷ್ಟೇ. ಆಮೇಲೆ ಒಂದು ಸಣ್ಣ ಕಟ್ಟು ಮೆಂತ್ಯ ಸೊಪ್ಪನ್ನು ತೊಳೆದು ಈ ರೀತಿ ಹೆಚ್ಚಿಟ್ಕೊಳ್ಬೇಕು. ಆನಂತರ ಒಂದು ಕುಕ್ಕರಲ್ಲಿ 1 ಟೇಬಲ್ ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿ, 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ, 1 ಒಣಮೆಣಸಿನಕಾಯಿ, ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನಕಾಯಿ ಸೀಳಿರೋದು, ಸ್ವಲ್ಪ ಕರಿಬೇವು, 1 ಚಮಚ ಶುಂಠಿ, 1 ಚಮಚ ಬೆಳ್ಳುಳ್ಳಿ, 2 ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಇವಿಷ್ಟನ್ನು ಹಾಕಿ ಒಂದು ದೊಡ್ಡ ಒಗ್ಗರಣೆನ ಮಾಡ್ಕೊಳ್ಬೇಕು. ಆನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ, 1/4 ಚಮಚದಷ್ಟು ಅರಿಶಿನ ಪುಡಿ, 1 ದೊಡ್ಡ ಚಿಟಿಕೆ ಇಂಗನ್ನು ಹಾಕಿ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೆ ಹುರಿಬೇಕಾಗತ್ತೆ. ಇಷ್ಟು ಹುರಿದಾದ್ಮೇಲೆ ಇದಕ್ಕೆ ಈಗ 1 ಟೊಮ್ಯಾಟೊ ಸಣ್ಣದಾಗಿ ಹೆಚ್ಚಿರೋದು ಅದನ್ನು ಹಾಕಿ, ಟೊಮೆಟೊ ಸಹ ಸ್ವಲ್ಪ ಮೆತ್ತಗಾಗೋವರೆಗೆ ಹುರಿಬೇಕು. ಈ ಸ್ವಲ್ಪ ಹುಳಿ ಇರುವಂತಹ ನಾಟಿ ಟೊಮೆಟೊ ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ಹುರಿದ ಆದಮೇಲೆ ಇದಕ್ಕೆ ಈಗ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಮೆಂತ್ಯ ಸೊಪ್ಪನ್ನು ಹಾಕಬೇಕು. ಒಂದು ಸಣ್ಣ ಕಟ್ಟು ಮೆಂತ್ಯ ಸೊಪ್ಪನ್ನು ಕತ್ತರಿಸಿಟ್ಕೊಂಡಿದ್ದನ್ನು ಹಾಕ್ತಾ ಇರೋದು. ಈಗ ಈ ಸೊಪ್ಪನ್ನು ಸಹ 1 ನಿಮಿಷದಷ್ಟು ಹೊತ್ತು ಚೆನ್ನಾಗಿ ಹುರಿಬೇಕಾಗತ್ತೆ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಹೊಸ ವಿಡಿಯೋದ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಇಲ್ಲಿ ಸೊಪ್ಪನ್ನು ಹುರಿದಾದ್ಮೇಲೆ ನೆನೆಸಿಟ್ಟಿರುವಂತಹ ತೊಗರಿಬೇಳೆನ ಹಾಕಿ 1 ಸುತ್ತು ಹೀಗೆ ಹುರಿದು 2.5 ಪಟ್ಟಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಅಂದರೆ ಅರ್ಧ ಕಪ್ಪು ಬೇಳೆ, 120 ml ಹಿಡಿಯುವಂತಹ ಕಪ್ಪಲ್ಲಿ 1 ಕಪ್ಪು ಬೇಳೆ ತೊಗೊಂಡಿದ್ದಲ್ಲ, ಅದರಲ್ಲಿ 2.5 ಪಟ್ಟಷ್ಟು ನೀರನ್ನು ಹಾಕಿ ಒಂದು 2 ವಿಸಿಲ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಉಪ್ಪು ಆಮೇಲೆ ಹಾಕಬೇಕು, ಈಗಲೇ ಅಂದರೆ ಬೇಯೋ ಮೊದಲು ಉಪ್ಪು ಹಾಕೋದು ಬೇಡ. ಬೇಯಿಸಿ ಆದಮೇಲೆ ಈ ರೀತಿ ಉಪ್ಪು ಹಾಕಿ ಚೆನ್ನಾಗಿ ಮಚ್ಚಿ ಮ್ಯಾಶ್ ಮಾಡ್ಕೊಳ್ಬೇಕು. ನೀವು ಇನ್ನೊಂದು ವಿಸಿಲ್ ಮಾಡಿದ್ರೂ ಮೆತ್ತಗಾಗಿ ಬಿಡುತ್ತೆ, ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ. ಅಥವಾ ಈ ರೀತಿ ಹದವಾಗಿ ಬೇಯಿಸಿ ಮ್ಯಾಶ್ ಮಾಡ್ಕೊಳ್ಬೋದು, ನಿಮ್ಗೆ ಹೇಗೆ ಸುಲಭನೋ ಹಾಗೆ ಮಾಡಿ. ಆನಂತರ ಸ್ವಲ್ಪ ನೀರನ್ನು ಹಾಕಿ 1/4 ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕಿ ಕುದಿಸ್ತಾ ಇದ್ದೀನಿ. ನಿಮಗಿಷ್ಟ ಇದ್ದರೆ ಸ್ವಲ್ಪ ಗರಂ ಮಸಾಲ ಬೇಕಾದರೂ ಹಾಕ್ಬೋದು, ಅಥವಾ ಇಷ್ಟೇ ಹಾಕಿದರೂ ಸಾಕು, ರುಚಿ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿಸಿ ಸ್ಟವ್ ಆಫ್ ಮಾಡಿದ್ರಾಯಿತು. ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ, ಹಾಗಾಗಿ ಬಿಸಿ ಇರುವಾಗ ಸ್ವಲ್ಪ ನೀರಾಗಿಯೇ ಮಾಡಿಕೊಂಡ್ರೆ ಒಳ್ಳೆಯದು. ಬಿಸಿ ಅನ್ನದ ಜೊತೆ ತುಪ್ಪ ಹಾಕಿ ತಿಂತಾಯಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅಥವಾ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಾಡಿಕೊಂಡ್ರೆ ಚಪಾತಿ ಜೊತೆ ಬೇಕಾದ್ರೂ ಬಡಿಸ್ಬೋದು. ಖಂಡಿತ ಟ್ರೈ ಮಾಡಿ ಆ ಥರದ ರೆಸಿಪಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.